ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನಿವತ್ತು ಸಿಹಿಯಾದ ತಟ್ಟೆ ಕಡುಬು ಮಾಡ್ತಾಯಿದ್ದೀನಿ. ಬನ್ನಿ, ಸಿಹಿಯಾದ ತಟ್ಟೆ ಕಡುಬು ಮಾಡೋಕ್ಕೆ ಏನೇನು ಬೇಕು ಅಂತ ನೋಡೋಣ. ನಾನು ಅರ್ಧ ಕಪ್ಪಷ್ಟು ಅಕ್ಕಿ, 1/4 ಕಪ್ಪಷ್ಟು ಉದ್ದಿನಬೇಳೆ, 1 ಸ್ಪೂನ್ ಮೆಂತ್ಯನ ಸೇರಿಸಿ ಚೆನ್ನಾಗಿ ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆ 1 ಬೌಲು ಕಾಯಿ, ಅರ್ಧ ಬೌಲ್ ಬೆಲ್ಲ ಮತ್ತು ಸ್ವಲ್ಪ ಅನ್ನನ ಇಟ್ಕೊಂಡಿದ್ದೀನಿ. ಬನ್ನಿ ಮಿಕ್ಸಿ ಮಾಡ್ಕೊಳ್ಳೋಣ. ಇದನ್ನು ದೋಸೆ ಹಿಟ್ಟಿಗಿಂತ ಸ್ವಲ್ಪ ತರಿಯಾಗಿ ರುಬ್ಕೋಬೇಕು, ಇಡ್ಲಿ ಆಗಿರೋದ್ರಿಂದ. ಈಗ ಮಿಕ್ಸಿ ಮಾಡೋಣ. ಸ್ವಲ್ಪ ತೆಂಗಿನಕಾಯಿ ಮತ್ತು ಬೆಲ್ಲ, ಅನ್ನನ ಸೇರಿಸ್ಬಿಟ್ಟು ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ಇಡ್ಲಿ ಆಗಿರೋದ್ರಿಂದ ತುಂಬ ದೋಸೆ ಅಷ್ಟು ನಯವಾಗಿ ರುಬ್ಕೋಬಾರ್ದು. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸೋಣ. ನೀರು ಸೇರಿಸಿ ಮಿಕ್ಸಿ ಮಾಡೋಣ. ಮಿಕ್ಸಿ ಮಾಡಿ ಇದನ್ನು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಮುಚ್ಚಿಡೋಣ. ಇದಕ್ಕೆ ಉಪ್ಪು ಏನೂ ಸೇರಿಸ್ತಾ ಇಲ್ಲ. ನಾನು ರಾತ್ರಿಯೇ ರುಬ್ಬಿ ಇಟ್ಟಿದ್ದೀನಿ. ನೋಡಿ, ಬೆಳಗ್ಗೆ ತೆಗೆದು ನೋಡಿದಾಗ ನೋಡಿ ಇಷ್ಟು ಚೆನ್ನಾಗಿ ಉಪ್ಕೊಂಡಿದೆ ಅಂತ. ಇದು ಸಿಹಿ ಕಡುಬಾಗಿರೋದ್ರಿಂದ ಇದಕ್ಕೆ ಉಪ್ಪನ್ನು ಜಾಸ್ತಿ ಸೇರಿಸೋದು ಬೇಡ. 1 ಚಿಟಿಕೆಯಷ್ಟು ಉಪ್ಪು ಸೇರಿಸಿದರೆ ಸಾಕು. ಸ್ವಲ್ಪ 1 ಚಿಟಿಕೆಯಷ್ಟು ಸೋಡಾನ ಸೇರಿಸ್ಬಿಟ್ಟು ಅದಕ್ಕೆ ಸರಿಯಾಗಿ ಸ್ವಲ್ಪ ನೀರು ಸೇರಿಸಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ತುಂಬ ಗಟ್ಟಿ ಇದ್ದರೆ ನೀವು ನೋಡಿ ನೀರು ಸೇರಿಸ್ಕೋಬೇಕಾಗುತ್ತೆ. ಇದಕ್ಕೆ ನಿಮಗೆ ಸಿಹಿ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಬೆಲ್ಲನ ಸೇರಿಸ್ಕೋಬೋದು. ಸಿಹಿ ಕಡಿಮೆ ಅಂತಂದರೆ ಸ್ವಲ್ಪ ಪರವಾಗಿಲ್ಲ. ಜಾಸ್ತಿ ಸಿಹಿ ಬೇಕು ಅನ್ನೋರು ಇನ್ನೂ ಸ್ವಲ್ಪ ಬೆಲ್ಲನ ಸೇರಿಸಿ ಮಿಕ್ಸಿ ಮಾಡ್ಕೋಬೋದು. ನೀವು ಸೇರಿಸೋವಾಗಲೇ ರುಚಿನ ನೋಡಿ ಸೇರಿಸ್ಕೋಬೋದು. ಸ್ವಲ್ಪ ಗಟ್ಟಿ ಇದೆ ನೀರು ಇಟ್ಟು ಸ್ವಲ್ಪ ನೀರು ಸೇರಿಸಿ ಇಡ್ಲಿ ಹಿಟ್ಟಿನ ಅದಕ್ಕೆ ಮಾಡ್ಕೊಳ್ಳೋಣ. ಇದನ್ನು ನಾನು ತಟ್ಟೆಯಲ್ಲಿ ಮಾಡ್ತಾಯಿದ್ದೀನಿ. ನೋಡಿ, ಹಿಟ್ಟು ಈಗ ಸರಿಯಾಗಿದೆ. ಈಗ ಒಂದು ತಟ್ಟೆನ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಸವರ್ಸ್ಕೋಬೇಕು. ಎಣ್ಣೆ ಹಚ್ಚಿದ್ರೆ ಇಡ್ಲಿ ತೆಗೆಯುವಾಗ ಚೆನ್ನಾಗಿ ಬರುತ್ತೆ, ಹಿಡಿಯೋದಿಲ್ಲ ತಟ್ಟೆಗೆ. ಈಗ ಇದನ್ನು ಕುಕ್ಕರಲ್ಲಿ ಇಡೋಣ. 10 ನಿಮಿಷ ಕುಕ್ಕರಲ್ಲಿ ನೀರು ಬಿಸಿಯಾಗಿದೆ. ಕುಕ್ಕರಲ್ಲಿ ಇಟ್ಟು 10 ನಿಮಿಷ ಬೇಯಿಸ್ಕೊಳ್ಳೋಣ. ಈಗ ನಾನು ಒಂದು ಜಾರ್ ತೊಗೊಂಡಿದ್ದೀನಿ. ಜಾರಲ್ಲಿ ಒಂದು ಅರ್ಧ ಬೌಲಷ್ಟು ತೆಂಗಿನಕಾಯಿ ತುರಿನ ಹಾಕಿ 1 ಏಲಕ್ಕಿನ ಸೇರಿಸ್ತಾಯಿದ್ದೀನಿ. ಶುಂಠಿ ಪೌಡರ್ ಬೇಕಾದರೂ ಸೇರಿಸ್ಕೋಬೋದು. ಸೇರಿಸಿ ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ಇದಕ್ಕೆ ತೆಂಗಿನಕಾಯಿ ರಸ ಅಂತ ಹೇಳ್ತೀವಿ ನಾವು. ಇದು ಸಪ್ಪೆಕಾಯಿ ರಸ. ಇದಕ್ಕೆ ಕಡುಬು ಸಿಹಿಯಾಗಿರೋದ್ರಿಂದ ಈ ಥರ ಸಪ್ಪೆಕಾಯಿ ರಸನ ಮಾಡ್ಕೊಳ್ತೀವಿ. 10 ನಿಮಿಷ ಆಯಿತು. ಇಡ್ಲಿ ಇಟ್ಟು ನೋಡಿ, ಇಡ್ಲಿ ಆಗಿದೆ, ಚೆನ್ನಾಗಿ ಬೆಂದಿದೆ. ಇವಾಗ ಒಂದು ದೊಡ್ಡ ತಟ್ಟೆಯಲ್ಲಿ ಅದನ್ನು ನೀರು ಹಾಕಿ ಇಟ್ಟರೆ ಬೇಗ ಸ್ವಲ್ಪ ತಣ್ಣಗಾದರೆ ತೆಗಿಯೋದಕ್ಕೆ ಚೆನ್ನಾಗಿ ಬರುತ್ತೆ ಅಂತ ನೀರಲ್ಲಿ ಇಡ್ತಾಯಿದ್ದೀನಿ. 1-2 ನಿಮಿಷ ಅಷ್ಟೇ. ಸ್ಮೂತಾಗಿ ಬಂದಿದೆ ನೋಡಿ ಫ್ರೆಂಡ್ಸ್, ಇಡ್ಲಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ. ಇದು ಕಾಯಿ ರಸ ಮತ್ತು ತುಪ್ಪ ಹಾಕ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೀವು ಒಂದು ಸಲ ಇದೇ ಥರ ಪ್ರಯತ್ನ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ನೋಡಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ಖುಷಿ ಆಗುತ್ತೆ ಫ್ರೆಂಡ್ಸ್.